ಅಂಬಾನಿ ನ್ಯೂಸ್ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ನಮ್ಮೂರಿನ 4 ಜನ ಹುಡುಗರು, 4 ಜನನು ಮನೆಗೆ ಒಬ್ಬೊಬ್ಬೆ ಗಂಡು. ಈಕೆಗೆ ಮಾತ್ರ 2 ಗಂಡು ಮಕ್ಕಳು, 2 ಮಕ್ಕಳು ಸತ್ತೋಯ್ತು. ಈ ಮಗುನು ಮದುವೆ ಆಗಿದ್ದ, ಅವನು 6 ತಿಂಗಳಾಗಿತ್ತು ಮದುವೆ ಆಗಿ, ಲವ್ ಮ್ಯಾರೇಜ್ ಆಗಿತ್ತು. ಶಾಸಕರು ಅವತ್ತಿನ ದಿನ ಸತ್ತಿದ ದಿನ ಬಂದು ಮಾತಾಡಿದ್ರು, ನಾನಿದ್ದೀನಿ ನಿಮ್ಗೆ ಅಮ್ಮ, ನಿನಗೆ ಕೆಲಸ ಕೊಡಿಸ್ತೀನಿ DC ಆಫೀಸಲ್ಲಿ ಅಂತ ಈ ಹೆಣ್ಮಗುಗೆ ಹೇಳಿದ್ರು. ಇವ್ರಿಗೇನು ಹೇಳಿದ್ರು, ಮುಖ್ಯಮಂತ್ರಿಗಳ ಒಂದು ನಿಧಿಯಿಂದ ಒಂದೊಂದು ಕುಟುಂಬಕ್ಕೆ ಅಂದ್ರೆ ಒಬ್ಬೊಬ್ಬರಿಗೆ 5 ಲಕ್ಷ ರೂಪಾಯಿನ ನಿಮ್ಗೆ ಕೊಡ್ಸೋಂತ ಕೆಲಸ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋದವರು ಇವತ್ತಿಗೂ ನಾಪತ್ತೆ. ಎಲ್ಲಿದಾರೋ ಗೊತ್ತಿಲ್ಲ. ಶಾಸಕರು ಅವ್ರು ಹೇಳಿದ ಮಾತ್ರ ಮೇಲೆ ಅವ್ರಿಗೆ ಹಿಡಿತಾ ಇರೋದಿಲ್ಲ. ಈ ಹಣವನ್ನ ಕೊಡ್ಸೋದಕ್ಕೆ ಇವಾಗ 2 ತಿಂಗಳು ಬೇಕಾಗಿತ್ತ ಅಂತ ನನ್ನ ಪ್ರಶ್ನೆ. 5 ಲಕ್ಷ ಚೆಕ್ ಕೊಡೋದಕ್ಕೆ ಇಷ್ಟು ದಿನ ಬೇಕಾಗಿತ್ತ? ಕೊನೆ ಪಕ್ಷ ಅವ್ರ ಕುಟುಂಬಗಳು ಹೇಗಿದೆ ಅಂತ ಸಹಿತ ಕೇಳಲಿಲ್ಲ. ಬೆಳಗಿನ ಜಾವ 5:15 ಬಂದು ಮಾತಾಡ್ಕೊಂಡು ಹೊರಟೋದ್ರು. ಇದೇ ನೀವು ಮಾಡ್ತಾ ಇರೋಂಥ ಕೆಲಸ. ಈ ಕೂಡಲೇ ಅದೇನು ಆ ಗ್ರಾಮದಲ್ಲಿ, ನಮ್ಮದೇ ಗ್ರಾಮ ಅದು, ಅಜ್ವಾರ ಗ್ರಾಮ, ಆ 4 ಮಕ್ಕಳನ್ನ ಕಳ್ಕೊಂಡಿರೋರಿಗೆ ನೀವೇನು ಮಾತು ಕೊಟ್ಟಿದ್ದೀರಾ, 5 ಲಕ್ಷ ಕೊಡ್ತೀವಿ ನಾವು ಮುಖ್ಯಮಂತ್ರಿ ನಿಧಿಯಿಂದ, ಈ ಕೂಡಲೇ ಆ ದುಡ್ಡನ್ನು ಅವರಿಗೆ ವರ್ಗಾಯಿಸ್ಬೇಕಾಗತ್ತೆ. ಇಲ್ದಿದ್ರೆ ಮುಂದಿನ ದಿನಗಳಲ್ಲಿ 15-20 ದಿನ ಬಿಟ್ಕೊಂಡು ಅವ್ರ ಕಡೆಯಿಂದ ನಾವೇ ಒಂದು ಪ್ರೆಸ್ ಮೀಟ್ನ ಮಾಡಿ ಹಣ ಕೊಟ್ಟಿಲ್ಲ ಅನ್ನೋದನ್ನ ನಾವು ನಿಗದಿ ಮಾಡ್ತೀವಿ, ನಿಮ್ಮ ಗಮನಕ್ಕೆ ತರುವಂಥ ಕೆಲಸ ಮಾಡ್ತೀವಿ. ಸುಮ್ಮನೆ ಆಶ್ವಾಸನೆ ಕೊಡೋದು ಒಳ್ಳೇದಲ್ಲ. ಆ ಮಗುಗೆ ಹೇಳಿದ್ರಿ, ಆ ಮಗು ಇಂಜಿನಿಯರಿಂಗ್ ಸ್ಟೂಡೆಂಟ್, ನಿನಗೆ ಯಾಕಮ್ಮ DC ಆಫೀಸಲ್ಲಿ ಒಳ್ಳೆ ಕೆಲಸ ಕೊಡಿಸ್ತೀವಿ ಅಂತ ಹೇಳಿದ್ರು. ಏನೂ ಇಲ್ಲ, ಸುಮ್ಮನೆ ಹೇಳ್ಕೊಂಡು ಬರ್ತಾ ಇದ್ರೆ ಆಗಲ್ಲ. ಅದನ್ನೇ ಹೇಳಿದ್ದು ನಾನು, ಕ್ಯಾಸ್ಟ್ ಹೆಸರಲ್ಲಿ ರಾಜಕೀಯಗಳು ಬೇಡ ಅಂತ ಹೇಳಿ. ಯಾರ್ಯಾರಿಗೆ ಏನೇನು ಮಾಡಿದ್ದೀರಾ ನೀವು, ಎಷ್ಟೆಷ್ಟು ಅಧಿಕಾರಿಗಳು ಕೊಟ್ಟಿದ್ದೀರಾ, ಏನೇನಾಗಿದೆ, ಯಾರು ನೆಲ್ಲಿಟ್ಕೊಂಡಿದ್ದೀರಾ ಅಂತ ಇಡೀ ಚಿಕ್ಕಬಳ್ಳಾಪುರ ಜನತೆಗೆ ಗೊತ್ತಿದೆ. ಜಾತಿ ರಾಜಕೀಯಗಳನ್ನ ಮಾಡೋದು ಬಿಟ್ಬಿಟ್ಟು ದಯವಿಟ್ಟು ಜನರನ್ನು ಉಳಿಸ್ಕೊಳ್ಳೋ ಕೆಲಸ ಮಾಡಿ. ಯಾರೂ ನೀವು ಚಿಕ್ಕಬಳ್ಳಾಪುರನ ಸಿಂಗಾಪುರ ಮಾಡಬೇಡಿ. ಚಿಕ್ಕಬಳ್ಳಾಪುರ ಇರೋ ಥರ ಮಾಡೋಕ್ಕೆ ಬಿಟ್ಬಿಟ್ರೆ ಸಾಕು. ಈ ಚಿಕ್ಕಬಳ್ಳಾಪುರನ ಗಬ್ಬೆ ಬಿಡಿಸೋ ಕೆಲಸ ದಯವಿಟ್ಟು ಯಾರು ಮಾಡಿ. ಕೊಡಕ್ಕಾದ್ಮೇಲೆ ಯಾಕೆ ಹೇಳಬೇಕು ಅಂತ. ಎಷ್ಟು ಸಾವಿರಾರು ಜನ ವಿದ್ಯಾರ್ಥಿಗಳಿದ್ದಾರೆ. ಅವರು ಗಂಡ ಅವ್ರು ಕೆಲಸ ಕೊಡ್ತಾರೆ ಅಂತ ಸತ್ತೋಗ್ಲಿಲ್ಲ, ಬದುಕ್ಬಾಳೋ ಮಕ್ಕಳು ಹೊರಟೋದ್ರು. ನಿಮ್ಮನ್ನು ಬೆಳಗ್ಗೆ 5:15 ಬಂದು ಕತ್ಲಲ್ಲಿ ನೀವು ಆಶ್ವಾಸನೆ ಕೊಡಿ ಅಂತ ನಾವು ಕೇಳಿರ್ಲಿಲ್ಲ. 6 ಗಂಟೆ ಒಂದು ಖರ್ಚು ಇಟ್ಕೊಳ್ಳಿ ಅಂತ ತಲಾ 25 ಕೊಟ್ಟು ನಿಮ್ಗೆ 5 ಲಕ್ಷ ಹಣವನ್ನು ನಿಮ್ಗೆ ಅಕೌಂಟ್ಗೆ ಹಾಕ್ಸ್ತೀನಿ, ನಿನ್ಗೆ ಕೆಲಸ ಕೊಡಿಸ್ತೀನಿ ಅಂತ ಆಶ್ವಾಸನೆ ಯಾಕೆ ಕೊಡ್ಬೇಕಾಗಿತ್ತು? 15 ದಿನದೊಳಗಡೆ ಬರದೇ ಇದ್ರೆ ಅದು ಮುಂದೆ ಏನ್ ಮಾಡ್ಬೋದು ಮಾಡೋಣ.